ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಮಾಂದ್ಯ ಉದಯಾಗಿದೆ, ಕನ್ಯಾ ರಾಶಿಯಲ್ಲಿ ಕೇತು ಇದ್ದಾನೆ, ಇನ್ನು ಮಕರ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕುಂಭರಾಶಿಯಲ್ಲಿ ಅಲ್ಲಿ ರವಿ, ಶನಿ ಹಾಗೂ ಶುಕ್ರರಿದ್ದಾರೆ. ಇನ್ನು ಮೀನ ರಾಶಿಯಲ್ಲಿ ಚಂದ್ರ, ಬುಧ, ರಾಹು 3 ಗ್ರಹಗಳಿದ್ದಾವೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಅಪವ್ಯಯ ಅಂದರೆ ಬೇಡದೇ ಇರೋದಕ್ಕೆ ಹಣ ಖರ್ಚು ಮಾಡ್ತೀರಾ. ತಾಯಿಯ ಬಂಧುಗಳಿಗೆ ನಿಮ್ಗೆ ಇಷ್ಟ ಇರಲ್ಲ, ಅವರು ಅಂಥವ್ರಿಗೆ ಖರ್ಚು ಮಾಡಬೇಕಾಗತ್ತೆ, ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಆಮೇಲೆ ಸ್ತ್ರೀಯರಿಗೆ ಹೆಚ್ಚಿನ ಹೊರೆ, ವ್ಯಯ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಕಾಲಿನಲ್ಲಿ ನೀರು ಸೆಳೆಯೋದು ಅಂತವೆಲ್ಲ ಅಂಥದ್ದೊಂದು ತೊಂದರೆ ಉಂಟಾಗುವ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ತೊಡಕಿದೆ. ಹಣವ್ಯಯ, ಆರೋಗ್ಯ ಇಲ್ಲ. ಇದು ಏನು ಮಾಡೋದು ಅಂತ ಅನ್ಸುತ್ತೆ. ಆಮೇಲೆ ಕೆಲಸ ಕಾರ್ಯಗಳು ಮಾತ್ರ ಆಗ್ತಾ ಇರುತ್ತೆ. ಕೆಲಸ ಸುಗಮವಾಗಿರಬೇಕು, ಹಣ ಬರಬೇಕಲ್ಲ ತಿಂಗಳ ಅದು ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಏನು ಮಾಡಬೇಕು ಈ ದಿವಸ? ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಔಷಧ ವ್ಯಾಪಾರಗಳಿಗೆ ವಿಶೇಷವಾದ ಲಾಭ ಇದೆ. ಹಣ ಕಳ್ಕೊಳ್ತೀರ ಕೂಡ, ಹಣ ವ್ಯಯವೂ ಇದೆ, ಅನಗತ್ಯ ಹಣ ವ್ಯಯ ನಿಮಗೂ ಇದೆ. ವಿದ್ಯಾರ್ಥಿಗಳಿಗೆ ತೊಡಕು ಇದೆ. ಕುಟುಂಬದಲ್ಲಿ ಹಣದ ಘರ್ಷಣೆಗಳಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಪತ್ರಿಕಾ ರಂಗದಲ್ಲಿರ್ತಕ್ಕಂಥವ್ರಿಗೆ ತೊಡಕುಗಳು, ತಪ್ಪು ಟೈಪ್ ಮಾಡಿಬಿಟ್ಟು ಕಳಿಸ್ಬಿಡ್ತೀರ ಮೆಸೇಜ್ಗಳನ್ನ, ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ ದ್ವಿತೀಯದ ಮಾಂದಿಯಿಂದಾಗಿ. ಹೀಗೆ ತೊಡಕುಗಳಿದ್ದಾವೆ. ಹೀಗಾಗಿ ಈ ದಿವಸ ತಪ್ಪದೆ ವಿಷ್ಣು ಪ್ರಾರ್ಥನೆ, ವಿಷ್ಣು ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಅದು ಈ ಕುಟುಂಬದ ತೊಡಕುಗಳು, ಹಣಕಾಸಿನ ತೊಡಕು ಇತ್ಯಾದಿ ಎಲ್ಲವನ್ನು ನಿವಾರಿಸುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ಹೆಣ್ಣು ಮಕ್ಕಳಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಸ್ತ್ರೀಯರಿಗೆ. ಜೊತೆಗೆ ಮಾನಸಿಕವಾಗಿ ಚಾಂಚಲ್ಯತೆ ಅಂತಾರೆ, ಅದು ಅಂದರೆ ಏರುಪೇರಾಗ್ತದೆ, ಗೊಂದಲತೆ ಉಂಟಾಗೋದು, ಅಂಥದ್ದೊಂದು ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಸ್ಥಾನಚ್ಯುತಿ ಇರತಕ್ಕಂಥದ್ದು ಏನು ಅಲಗಾಡ್ತಾ ಇದೆ, ನನ್ನ ಕೆಲಸ ಹೋಗುತ್ತಾ, ಈ ಥರದೊಂದು ಭಯ ಸೃಷ್ಟಿ ವಾತಾವರಣ ಇದೆ ಈ ದಿವಸ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಈ ಎರಡು ಕೆಲಸ, ಆರೋಗ್ಯ ಎರಡೂ ತೊಂದರೆ ಇದೆ ಈ ದಿವಸ. ನೀವು ಕೂಡ ತಪ್ಪದೆ ದುರ್ಗಾ ಸ್ತುತಿಯನ್ನು, ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಬೇಕು. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ನೋಡಿ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ಕಾಲಿನ ಬಾಧೆ ನಿಮಗೂ ಸೂಚಿಸ್ತಾ ಇದೆ, ಕಾಲಿನ ಬೆರಳಿನ ತೊಂದರೆ ಸೂಚಿಸ್ತಾ ಇದೆ. ಜೊತೆಗೆ ಈ ತೊಡಕುಗಳ ಹೊರತಾಗಿ ಒಂದು ವಿಶೇಷವಾದ ಫಲ ಏನಪ್ಪ ಅಂದರೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿ ಅನುಕೂಲವಾಗಿದೆ. ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸದ ಪ್ರಾರ್ಥನೆಗೆ ನೀವು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಲಾಭದಾಯಕವಾಗಿದೆ, ಜೊತೆಗೆ ನಷ್ಟವೂ ಇದೆ. ಲಾಭ ನಷ್ಟ ಎರಡೂ ಒಟ್ಟೊಟ್ಟಿಗೆ ಇದೆ ಈ ದಿವಸ. ಇನ್ನು ಸ್ತ್ರೀಯರಿಗೆ ಮಾನಸಿಕ ವ್ಯಥೆ, ದುಃಖ, ಅವಮಾನ ಅಂತೀವಲ್ಲ, ಆ ಥರ ಒಂದು ಇನ್ಸಲ್ಟ್ ಆಗುತ್ತೆ, ಅದೇ ನಿಮಗೆ ಮನಸ್ಸಿಗೆ ತುಂಬ ಕೊರಗ್ಬಿಡ್ತೀರ, ಆ ಥರದೊಂದು ಲಕ್ಷಣ ಇದೆ ಈ ದಿವಸ. ಜೊತೆಗೆ ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ತೊಡಕುಗಳು, ಘರ್ಷಣೆಗಳು ಏರ್ಪಾಡಾಗುತ್ತೆ. ಈ ದಿವಸ ಪ್ರಾರ್ಥನೆಗೆ ನೀವು ಶಿವಶಕ್ತಿಯರ ಆರಾಧನೆ, ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಈ ಸ್ಟೇಷನರಿ, ಸ್ಕೂಲ್ಗೆ ಬ್ಯಾಗುಗಳಿಗೆ, ಪುಸ್ತಕಕ್ಕೆ ಪೆನ್ನು ಈ ಥರದಕ್ಕೆ ಸಂಬಂಧಿಸಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಬೇಕು, ಮೋಸಗಳಾಗೋ ಸಾಧ್ಯತೆ ಇದೆ. ಇದರ ಹೊರತಾಗಿ ವೃತ್ತಿಯಲ್ಲೂ ಅಷ್ಟೇ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ, ಜೊತೆಗೆ ವಿಘ್ನ, ತೊಡಕು, ಕೆಲಸ ಎಷ್ಟು ಮಾಡಿದ್ರೂ ಮುಗಿತಾನೇ ಇಲ್ಲ, ಆ ಥರದ್ದು ಆಗುತ್ತೆ. ಇದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ತಪ್ಪದೆ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿಗೆ ಒಂದು ನಮಸ್ಕಾರ ಹಾಕಿ, ಅದು ನಿಮಗೆ ಸಹಾಯವಾಗುತ್ತೆ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.